ಇರಾನ್ ಇಸ್ರಾಯೇಲ್ ನಡುವೆ ವಾರ್ ಕೆಲಸಕ್ಕೆಂದು ಹೋದ ಕನ್ನಡಿಗರು ಸಂಕಷ್ಟದಲ್ಲಿದ್ದಾರೆ. ಕತಾರ್ ದೇಶದಲ್ಲಿ ಸೈರಾನ್ ಕ್ಷಿಪಣಿ ಸದ್ದಿಗೆ ಬೆಚ್ಚಿ ಬಿದ್ದಿದ್ದ ಬೀದರ್ ಮೂಲದ ಯುವಕರು. ಕತಾರ್ ದೇಶದಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಮಯ ಕಳೆಯುತ್ತಿದ್ದಾರೆ ನೂರಾರು ಕನ್ನಡಿಗರು. ಇನ್ನು ಸೈರಾನ್ ಕ್ಷಿಪಣಿಗಳ ಸದ್ದಿಗೆ ಭಯಗೊಂಡು ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ ನಮ್ಮ ಕನ್ನಡಿಗರು. ಇಸ್ರಾಯೇಲ್, ಅಮೆರಿಕ ಹಾಗೂ ಇರಾನ್ ಯುದ್ಧದಿಂದ ಕನ್ನಡಿಗರಿಗೂ ಕೂಡ ಕಂಟಕ ಎದುರಾಗ್ತಿದೆ. ಇನ್ನು ವಿಡಿಯೋ ಮಾಡಿ ಕತಾರ್ ದೇಶದ ಪರಿಸ್ಥಿತಿ ವಿವರಿಸಿದ್ದಾರೆ ಬೀದರ್ ಮೂಲದ ಗಿರೀಶ್ ಅವರು. ನೀವೆಲ್ಲ ಭಾರತ ದೇಶದಲ್ಲಿ ಹೋಳಿ ಹಬ್ಬ ಸಂಭ್ರಮ ಆಚರಣೆ ಮಾಡ್ತಿದ್ದೀರಿ, ಆದ್ರೆ ಪ್ರತಿ ಕ್ಷಣವೂ ಕೂಡ ನಾವು ಇಲ್ಲಿ ಸಂಕಷ್ಟದಲ್ಲಿದ್ದೀವಿ. ಇನ್ನು ಈ ಸಂಕಷ್ಟದಿಂದ ಹೇಗೆ ಬಚಾವ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ರಾತ್ರಿ ಸಮಯ ಎಲ್ಲಿಂದ ಹೇಗೆ ಬಂದು ಬಾಂಬ್ ಬೀಳುತ್ತೋ ಗೊತ್ತಿಲ್ಲ. ಇದರ ಬಗ್ಗೆ ಒಂದು ತುಂಬಾನೇ ಭಯವಾಗ್ತಿದೆ. ಇನ್ನು ಬಿಲ್ಡಿಂಗ್ ಒಳಗಿದ್ರೆ ಅಲ್ರಾಮ್ ಬಂದ್ರೆ ಹೊರಗೆ ಓಡಿ ಬರ್ತಿದ್ದೀವಿ. ಮನೆಯಲ್ಲಿ ಕೂಡ ಹೋಗ್ಬೇಡ ಅಂತಿದ್ರು, ನಾವೇ ಕೇಳಿಲ್ಲ. ಸುಮ್ಮನೆ ಈ ದೇಶಕ್ಕೆ ಬಂದಿವೆ ಅಂತ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದಲ್ಲಿ ತುಂಬಾ ಸಂತೋಷದಿಂದ ಇದ್ದೆ, ಆದ್ರೆ ಇಲ್ಲಿ ನಿತ್ಯವೂ ಕೂಡ ಸಮಸ್ಯೆ ಆಗ್ತಿದೆ. ಇನ್ನು ವಿಡಿಯೋ ಮಾಡಿ ಕತಾರ್ ದೇಶದಲ್ಲಿನ ಪರಿಸ್ಥಿತಿ ವಿವರಿಸಿದ್ದಾರೆ ಬೀದರ್ ಮೂಲದ ಯುವಕ ಗಿರೀಶ್ ಅವರು. ನಮಸ್ಕಾರ ರೀಪ್ಪ, ಎಲ್ಲ ನಮ್ಮ ಬೀದರ್ ಮಂದಿಗೆ. ನೀವೆಲ್ಲ ಊರಾಗ ಹೊಳೆ ಹುಣ್ಣಿ ಹಬ್ಬದ ಎಲ್ಲ ಪ್ಲಾನ್ ಮಾಡತ್ತೀರಿ. ನಾವು ನೋಡ್ರಿ ಕತಾರ್ನಾಗ ಹೆಂಗೆ ಬಚಾವ್ ಆಗಬೇಕು ಹೆಂಗಿಲ್ಲ ಅಂತ ಅದನ್ನು ಟೆನ್ಷನ್ ತೊಗೊಳತ್ತಿದ್ದೇವೆ. ಪ್ಲ್ಯಾನ್ ಅದು ನಮ್ಮದು ಅಲಾಗೆ ಅದ. ಹೆಂಗಂದ್ರೆ ಯಾಕಡೆಯಿಂದ ರಾತ್ರಿ ಹುಟ್ಟಿ ಯಾವಾಗ ಬಂದು ಯಾಕಡೆ ಬಾಂಬ್ ಬೀಳ್ತದ ಗೊತ್ತಿಲ್ಲ. ಹಂಗೆ ಅವು ನಾವು ನೋಡಿ ಬಿಲ್ಡಿಂಗ್ ಒಳಗಿರ್ತೇವೆ ನಾವು. ಯಾವಾಗ ಯಾಕಡೆ ಬಂದು ಯಾಕಡೆ ಬೀಳ್ತದ ಅಂತ ಗೊತ್ತಿಲ್ಲ, ಏನಿಲ್ಲ. ಅಲಾರಾಮ್ ಬರ್ತದ, ಅಲಾರಾಮ್ ಬಂತು ಅಂದ್ರೆ ಎದ್ದು ಹೊರ ಹೊಡಿ ಬರ್ಬೇಕು. ನಿಂದೆ ಭಾರಿದೆ ರೀ ಎಲ್ಲ. ಆರಾಮ್ ಸರಿ ಇಂಡಿಯಾದಾಗ ಆರಾಮ್ ಸರಿ ಫುಲ್ ಮಜದಾಗಿದ್ದೀರಿ. ಇಲ್ಲಿ ನಾವು ನೋಡ್ರಿ ನಾವು ಬಿ ಮನ್ಯಾಗ ಎಲ್ಲ ಹೇಳೋದು ರೀ, ಬ್ಯಾಡ್ರು ಅಂತ ಕೇಳಿಲ್ಲ. ಇಲ್ಲಿ ಬಂದು ಸಜಾವಾಗಿ ನೋಡ್ರಿ, ಅಲ್ಲೆಲ್ಲ ಮಜದಾಗಿದ್ದಿದ್ದೆವು, ಇಲ್ಲಿ ಬಂದು ಸಜಾದ ಸಿಗ್ಬಿದ್ದಿದ್ದೆವು. ತೋರಿಸ್ತವ್ರ ಮತ್ತೆ ಹೆಂಗದ ಬಾಂಬ್ಗಳು ಹೆಂಗೆ ಬೀಳ್ತಾವಂತ ವೇಟ್ ಮಾಡ್ರಿ ಮತ್ತೆ. ಓಕೆ ಬಾಯ್.